ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಷ್ಟ್ರ ರಾಜಧಾನಿ ದೆಹಲಿ ಚಳಿಗೆ ತತ್ತರಿಸಿ ಹೋಗ್ತಾ ಇದೆ. ಅಲ್ಲಿ ದಟ್ಟ ಮಂಜು ಆವರಿಸಿದೆ. ರೈಲುಗಳು, ವಿಮಾನಗಳು ನಿಗದಿತ ಸಮಯಕ್ಕೆ ನಿಗದಿತ ಸ್ಥಳಗಳನ್ನು ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ ಒಂದು ವಾರದಿಂದ ಅಲ್ಲಿ ಇದೇ ಪರಿಸ್ಥಿತಿ ಇದೆ. ದೆಹಲಿಯ ಜನ ವಿಪರೀತ ಚಳಿಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ನು ದೆಹಲಿಯ ಜೊತೆಗೆ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ, ಅದರಲ್ಲೂ ಗಂಗಾ ನದಿ ಪಾತ್ರದಲ್ಲಿನ ರಾಜ್ಯಗಳು ಹೆಚ್ಚು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದು, ರಸ್ತೆ ಪ್ರಯಾಣ ಕೂಡ ಅಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇದೆ. ಉತ್ತರ ಭಾರತದಲ್ಲಿನ ಉಷ್ಣಾಂಶ 15 ಡಿಗ್ರಿಗಿಂತಲೂ ಕೆಳಗೆ ಕುಸಿದಿದೆ. ಆಗಾಗ ಬೀಸುವ ಶೀತಗಾಳಿ ಅಲ್ಲಿ ಸಾಕಷ್ಟು ಸಮಸ್ಯೆಯನ್ನುಂಟು ಮಾಡ್ತಾ ಇದೆ. ಹಾಗಾದರೆ ದೆಹಲಿ ಹಾಗೂ ಉತ್ತರ ಭಾರತದ ಪರಿಸ್ಥಿತಿಗೆ ಕಾರಣ ಏನು? ಅಲ್ಲಿನ ಪರಿಸ್ಥಿತಿ ಈಗ ಹೇಗಿದೆ? ಇನ್ನೆಷ್ಟು ದಿನಗಳ ಕಾಲ ಅಲ್ಲಿ ಇದೇ ಹವಾಮಾನ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಡಿಸೆಂಬರ್ ಮುಗಿದು ಜನವರಿ ಬರ್ತಾ ಇದೆ. ದೇಶದ ಎಲ್ಲೆಡೆ ಚಳಿಯ ಪ್ರಭಾವ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಚಳಿ ವಿಪರೀತ ಅನ್ಸೋಷ್ಟರ ಮಟ್ಟಿಗೆ ಕಾಡ್ತಾ ಇದೆ. ದೆಹಲಿಯಲ್ಲಿ 11.9 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕುಸಿಯಲಿದ್ದು, ದೆಹಲಿಯ ಜನ ಸ್ವೆಟರ್, ಜರ್ಕಿನ್ಗಳಿಲ್ಲದೆ ಹೊರಗೆ ಬಾರದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದರ ಜೊತೆಗೆ ಹವಾಮಾನ ಇಲಾಖೆ ಹೇಳ್ತಿರೋ ಹಾಗೆ ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ, ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದ ಉತ್ತರ ಭಾಗಗಳು, ಬಿಹಾರ, ಉತ್ತರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದ ಸಾಕಷ್ಟು ಭಾಗಗಳು ಚಳಿಯಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಅಲ್ಲದೆ ಈ ಚಳಿಯಿಂದ ಉಂಟಾಗುವ ಹಿಮ ಹೆದ್ದಾರಿಗಳಲ್ಲಿ ವಾಹನಗಳು ಸಂಚರಿಸೋದಕ್ಕೆ ಕೂಡ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಕಳೆದ ಶುಕ್ರವಾರ ದೆಹಲಿಯಲ್ಲಿ ಎಷ್ಟರ ಮಟ್ಟಿಗೆ ಮಂಜು ಮುಸುಕಿತ್ತು ಅಂದ್ರೆ, ಕೇವಲ 50 ಮೀಟರ್ಗಳಷ್ಟು ಮುಂದೆ ಯಾರಿದ್ದಾರೆ, ಯಾವ ವಾಹನ ಬರ್ತಾ ಇದೆ, ಅಲ್ಲೇನು ರಸ್ತೆ ಇದೆಯಾ, ಮರ ಇದೆಯಾ ಅನ್ನೋದು ಕೂಡ ಗೊತ್ತಾಗದ ಪರಿಸ್ಥಿತಿ ಅಲ್ಲಿತ್ತು. ಆದರೆ ಈಗ ಅಲ್ಲಿನ ಪರಿಸ್ಥಿತಿ ಸುಧಾರಿಸಿದೆ. ಸುಮಾರು 200 ಮೀಟರ್ಗಳವರೆಗೆ ವಿಸಿಬಿಲಿಟಿ ಇದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ಕೂಡ ಇವತ್ತು 80ಕ್ಕೂ ಹೆಚ್ಚು ಫ್ಲೈಟುಗಳು ಡಿಲೇ ಆಗಿವೆ. ಇಂದು ಬೆಳಗ್ಗೆ 8:30ರವರೆಗೆ ಯಾವುದೇ ಫ್ಲೈಟು ಹಾರಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಮಂಜು ಮುಸುಕಿದ ವಾತಾವರಣದ ಹಿನ್ನೆಲೆಯಲ್ಲಿ ರೈಲುಗಳ ಸಂಚಾರ ಕೂಡ ವಿಳಂಬ ಆಗ್ತಾ ಇದೆ. ಹಾಗೇನೆ ದೆಹಲಿಯ ರಸ್ತೆಗಳಲ್ಲಿ ಕೂಡ ಹೆಚ್ಚು ವಾಹನಗಳು ಕಂಡು ಬರ್ತಾ ಇಲ್ಲ. ಇದೆಲ್ಲದರ ನಡುವೆ ಚಳಿಯ ಸಮಯದಲ್ಲಿ ದೆಹಲಿಯ ಗಾಳಿಯ ಗುಣಮಟ್ಟ ತುಂಬಾನೇ ಕಡಿಮೆ ಆಗಿದ್ದು, ಅದು 399 AQI ಅನ್ನು ತಲುಪಿದೆ. ಗೆಳೆಯರೆ, 399 AQI ಅಂದ್ರೆ ಅದು ಅತ್ಯಂತ ಕಳಪೆ ಹವಾಮಾನ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇನ್ನು ಈ AQI ಅನ್ನೋದು 51ರಿಂದ 100ರ ಒಳಗಿದ್ರೆ ಇದು ಇದ್ದದರಲ್ಲಿ ಪರವಾಗಿಲ್ಲ ಅನ್ನೋ ಥರದ ಹವಾಮಾನ. ಆದರೆ ಸದ್ಯ ದೆಹಲಿಯ ವಿಸಿಬಿಲಿಟಿ ಹಾಗೂ ಅಲ್ಲಿನ ಏರ್ ಕ್ವಾಲಿಟಿ ಎರಡೂ ಕೂಡ ತುಂಬಾ ಕಳಪೆ ಮಟ್ಟವನ್ನು ತಲುಪಿವೆ. ಇದರ ಜೊತೆಗೆ ದೆಹಲಿ ಹಾಗೂ ಉತ್ತರ ಭಾರತದ ನಾನಾ ಭಾಗಗಳಲ್ಲಿ ಕೋಲ್ಡ್ ವೇವ್ ನ ಸಮಸ್ಯೆ ಕೂಡ ಶುರುವಾಗ್ತಾ ಇದೆ. ಹಿರಿಯ ನಾಗರಿಕರು ಹಾಗೂ ಆರೋಗ್ಯ ಸಮಸ್ಯೆಯನ್ನು ಹೊಂದಿರುವವರು ಚಳಿಗೆ ತೆರೆದುಕೊಳ್ಳಬೇಡಿ ಅಂತ ಅಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸಾಮಾನ್ಯವಾಗಿ ಕೋಲ್ಡ್ ವೇವ್ ಅಂದ್ರೆ 24 ಗಂಟೆಗಳಲ್ಲಿ ವಾತಾವರಣದಲ್ಲಿನ ಉಷ್ಣಾಂಶ ಸಡನ್ ಆಗಿ ಕಡಿಮೆ ಆಗಿ ಅತಿ ಕಡಿಮೆ ಉಷ್ಣಾಂಶಕ್ಕೆ ಕುಸಿಯುವ ವಿದ್ಯಮಾನ. ಇಲ್ಲಿ ಕೋಲ್ಡ್ ವೇವ್ ಎಷ್ಟು ಕಡಿಮೆ ಉಷ್ಣಾಂಶವನ್ನು ದಾಖಲಿಸುತ್ತೆ ಅನ್ನೋದು ಆಯಾ ಪ್ರದೇಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ -7 ಡಿಗ್ರಿವರೆಗೆ ಉಷ್ಣಾಂಶ ಕುಸಿಯುವ ಸಾಧ್ಯತೆ ಇರುತ್ತೆ ಅಂತ ಅಂದಾಜಿಸಲಾಗಿದೆ. ಸೊ ವಾತಾವರಣದಲ್ಲಿ ಸಡನ್ ಆಗಿ ಉಷ್ಣಾಂಶ ಕುಸಿಯುವ ಕಾರಣದಿಂದ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇವೆ. ಇನ್ನು ಉತ್ತರ ಭಾರತದಲ್ಲಿ ಈಗ ಶುರುವಾಗಿರುವ ಚಳಿಯ ಸಮಸ್ಯೆ ಹಾಗೂ ಕೋಲ್ಡ್ ವೇವ್ ಉಂಟಾಗೋದಕ್ಕೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮೆಡಿಟರೇನಿಯನ್ ಸಮುದ್ರದ ಮೇಲೆ ಸೃಷ್ಟಿಯಾಗುವ ಚಂಡಮಾರುತ ಭಾರತ, ಪಾಕಿಸ್ತಾನ ಹಾಗೂ ಇನ್ನಿತರೆ ದೇಶಗಳಲ್ಲಿ ಈ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇನ್ನು ಕಳೆದ ಬಾರಿ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ನ ಪರಿಣಾಮ ಹೇಗಿತ್ತು ಅಂದ್ರೆ, ಸಹರಾ ಮರುಭೂಮಿಯಲ್ಲಿ ಕೂಡ ಹಿಮದ ಮಳೆ ಸುರಿದಿತ್ತು. ಅಷ್ಟೊಂದು ಶಕ್ತಿಶಾಲಿಯಾಗಿ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಲ್ಲಿ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಶುರುವಾಗುವ ಈ ಶೀತಗಾಳಿ ಕ್ಯಾಸ್ಪಿಯನ್ ಸಮುದ್ರ ಹಾಗೂ ಕಪ್ಪು ಸಮುದ್ರದ ಮೇಲೆ ಹಾದು ಬರುತ್ತೆ. ಹೀಗೆ ಬರುವಾಗ ಅದು ಇಡೀ ಮಧ್ಯಪ್ರಾಚ್ಯವನ್ನ ದಾಟಿ ಬರಬೇಕಾಗತ್ತೆ. ಹೀಗಾಗಿ ಅಲ್ಲಿ ಕೂಡ ಇದರ ಎಫೆಕ್ಟ್ ಇದ್ದೇ ಇರುತ್ತೆ. ಇನ್ನು ಟರ್ಕಿ, ಇರಾನ್, ಇರಾಕ್, ಆಫ್ಘನಿಸ್ತಾನ, ಕಜಕ್, ಉಜ್ಬೆಕ್ ಸೇರಿದ ಹಾಗೆ ನಾನಾ ದೇಶಗಳಲ್ಲಿ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅನ್ನೋದು ತನ್ನ ಪ್ರಭಾವವನ್ನು ತೋರಿಸುತ್ತೆ. ಹೀಗೆ ಈ ದೇಶಗಳನ್ನೆಲ್ಲ ದಾಟಿ ಭಾರತದ ಕಡೆಗೆ ಬರುವ ಈ ಶೀತಗಾಳಿಯನ್ನ ಕಾರಕೋರಂ ಬೆಟ್ಟಗಳು, ಹಿಮಾಲಯ ಪರ್ವತದ ಶ್ರೇಣಿ ಒಂದು ಸ್ವಲ್ಪ ಮಟ್ಟಿಗೆ ತಡೆಯೋದ್ರಿಂದ ಅಲ್ಲಿ ಜೋರು ಮಳೆ ಕೂಡ ಆಗುವ ಸಂಭವ ಇರುತ್ತೆ. ಹೀಗಾಗಿನೇ ಕಾಶ್ಮೀರ ಕಣಿವೆ, ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ಪಂಜಾಬ್ ಪ್ರಾಂತ, ನಾರ್ತ್ ವೆಸ್ಟ್ ಫ್ರಂಟಿಯರ್ಗಳಲ್ಲಿ ಈ ಸಂದರ್ಭದಲ್ಲಿ ಹಿಮದ ಮಳೆ ಸುರಿಯೋದು. ಈ ಶೀತಗಾಳಿ ಯುರೋಪ್ನಿಂದ ಪ್ರಾರಂಭ ಆಗಿ ಬಾಂಗ್ಲಾದೇಶವನ್ನ ತಲುಪುತ್ತೆ. ಸೊ ಇದು ಬಾಂಗ್ಲಾದೇಶವನ್ನ ತಲುಪುವವರೆಗಿನ ಪ್ರದೇಶಗಳ ಮೇಲೆ ಇದರ ಪ್ರಭಾವ ಹೆಚ್ಚಿರುತ್ತೆ. ಅದರಲ್ಲೂ ಗಂಗಾ ನದಿ ಹರಿಯುವ ಪ್ರದೇಶದಲ್ಲಿ ಇದರ ಪ್ರಭಾವ ತುಂಬಾನೇ ಹೆಚ್ಚಿರುತ್ತೆ. ಯಾಕೆಂದ್ರೆ ಪಾಕಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸುವ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಟಿಬೆಟ್ನ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಭಾರತದ ಉತ್ತರದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಗಳು
ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಟಿಬೆಟ್ ತಲುಪೋದನ್ನ ತಡೆಯುತ್ತವೆ. ಹೀಗಾಗಿ ಶೀತ ಮಾರುತಗಳು ಮತ್ತೆ ಭಾರತದ ಕಡೆಗೆ ಬರೋದಕ್ಕೆ ಶುರುವಾಗುತ್ತವೆ. ಅಲ್ಲದೆ ಒಂದು ಕಡೆ ಹಿಮಾಲಯ, ಮತ್ತೊಂದು ಕಡೆ ವಿಂಧ್ಯ ಪರ್ವತಗಳ ಕಾರಣದಿಂದ ಈ ಎರಡೂ ಪರ್ವತಗಳ ಮಧ್ಯಭಾಗದಲ್ಲಿ ಈ ಚಳಿ ಜಾಗ ಪಡ್ಕೊಳ್ಳುತ್ತೆ. ಸೊ ಉತ್ತರಾಖಂಡ್, ಹಿಮಾಚಲ್, ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ ಹಾಗೂ ಬಿಹಾರಗಳಲ್ಲಿ ಇದರ ಸಮಸ್ಯೆ ತುಂಬಾನೇ ಹೆಚ್ಚಿರುತ್ತೆ. ಇನ್ನು ಉತ್ತರ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದ ಒಂದಷ್ಟು ಭಾಗಗಳು ಕೂಡ ಈ ಚಳಿಗಾಳಿಯಿಂದ ಸಮಸ್ಯೆಗೆ ತುತ್ತಾಗುತ್ತವೆ. ಗೆಳೆಯರೆ, ಹಿಮಾಲಯ ಪರ್ವತಗಳು ನಮಗೆ ಒಂದು ರೀತಿ ವರ ಇದ್ದ ಹಾಗೆ. ಅವಿರೋದ್ರಿಂದಲೇ ಉತ್ತರ ಭಾರತದಲ್ಲಿ ಒಂದಷ್ಟು ಮಳೆ ಅನ್ನೋದು ಸರಾಗವಾಗಿ ಆಗ್ತಾ ಇರುತ್ತೆ. ಅಲ್ಲದೆ ಹಿಮಾಲಯದ ಹಿಮದ ಕಾರಣದಿಂದ ನಮ್ಮಲ್ಲಿ ವರ್ಷ ಪೂರ್ತಿ ಹರಿಯುವ ಜೀವನದಿಗಳಿವೆ. ಆದರೆ ಇಷ್ಟೆಲ್ಲ ಉಪಯೋಗದ ಜೊತೆಗೆ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಸಮಸ್ಯೆಗೆ ಕೂಡ ಅದೇ ಹಿಮಾಲಯ ಕಾರಣ ಆಗ್ತಾ ಇದೆ ಅನ್ನೋದು ವಾಸ್ತವ. ಹೀಗಾಗಿ ಹಿಮಾಲಯದಿಂದ ನಮಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಈ ಭಾಗದ ಜನರಿಗೆ ಒಂದಷ್ಟು ತೊಂದರೆಗಳು ಕೂಡ ಆಗ್ತಾ ಇರುತ್ತವೆ. ಇನ್ನು ಹವಾಮಾನ ಇಲಾಖೆ ಹೇಳ್ತಿರೋ ಹಾಗೆ ಇನ್ನು ಒಂದು ವಾರದ ಕಾಲ ಉತ್ತರ ಭಾಗದಲ್ಲಿ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆಯಂತೆ. ದೆಹಲಿಯಲ್ಲಿ ಈ ಸಮಸ್ಯೆ ಇನ್ನು 3-4 ದಿನಗಳ ಕಾಲ ಇದ್ರೆ, ಪಂಜಾಬ್ ಹಾಗೂ ಹರಿಯಾಣದಲ್ಲಿ 5 ದಿನಗಳ ಕಾಲ ಇದು ಹೀಗೆ ಇರುತ್ತೆ. ಇನ್ನು ಉತ್ತರ ಪ್ರದೇಶದಲ್ಲಿ 3 ದಿನ ಮಂಜು ಮುಸುಕಿದ ವಾತಾವರಣ ಇರುತ್ತೆ. ಹೀಗಾಗಿ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ವೇಗದಲ್ಲಿ ನಿಯಂತ್ರಣವನ್ನ ಇಟ್ಕೋಬೇಕು. ಎಕ್ಸ್ಪ್ರೆಸ್ ವೇಗಳಲ್ಲಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕು. ವಿಸಿಬಿಲಿಟಿ ಕಡಿಮೆ ಇದ್ದ ಸಂದರ್ಭದಲ್ಲಿ ಅನಗತ್ಯವಾಗಿ ವಾಹನಗಳು ರಸ್ತೆಗೆ ಇಳಿಯಬಾರದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸೊ ಉತ್ತರ ಪ್ರದೇಶ ಸರ್ಕಾರಿ ಬಸ್ಗಳನ್ನು ಆಪರೇಟ್ ಮಾಡುವಾಗ ಮಂಜು ಮುಸುಕಿದ ವಾತಾವರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡೇ ಆಪರೇಟ್ ಮಾಡಿ ಅಂತ ಅಲ್ಲಿನ ರಸ್ತೆ ಸಾರಿಗೆ ನಿಗಮಕ್ಕೆ ಹೇಳಿದೆ. ಇನ್ನು ದೆಹಲಿಯಲ್ಲಿ ಕೂಡ ಈ ವಾತಾವರಣ ಹೀಗೆ ಮುಂದುವರಿತಾ ಇದೆ. ಹಿರಿಯ ನಾಗರಿಕರು ಹುಷಾರಾಗಿರಬೇಕು ಅನ್ನೋ ಎಚ್ಚರಿಕೆಯನ್ನು ಕೊಡಲಾಗಿದೆ. ಒಂದು ವೇಳೆ ಮನೆಗಳಿಂದ ಹೊರಗೆ ಬರಲೇಬೇಕು ಅಂದ್ರೆ ಚಳಿಯನ್ನು ತಡೆಯೋದಕ್ಕೆ ಬೇಕಾದ ಎಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಿ ಅಂತ ದೆಹಲಿ ಸರ್ಕಾರ ಹೇಳಿದೆ. ಸೊ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅನ್ನೋದು ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇನ್ನು ದಕ್ಷಿಣ ಭಾರತದಲ್ಲಿ ಕೂಡ ಈ ಬಾರಿ ಚಳಿಯ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ. ಕಳೆದ 1 ವಾರದಿಂದ ವಿಪರೀತ ಚಳಿ ಇದ್ದು ಬೆಂಗಳೂರನ್ನು ಹೊರತುಪಡಿಸಿದರೆ ಬೇರೆಲ್ಲ ಕಡೆ ಚಳಿಯ ಪ್ರಭಾವ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಚಳಿಯ ಪ್ರಮಾಣ ಈ ಬಾರಿ ಈ ಹಿಂದಿಗಿಂತಲೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ 15 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣಾಂಶ ದಾಖಲಾಗ್ತಾ ಇದೆ. ವಿಜಯಪುರದಲ್ಲಿ ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದ್ದು ಅಲ್ಲಿನ ತಾಪಮಾನ 10 ಡಿಗ್ರಿಗಳಷ್ಟು ದಾಖಲಾಗಿದೆ. ಬಾಗಲಕೋಟೆಯಲ್ಲಿ 12.8 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ವಿಜಯಪುರ, ಬಾಗಲಕೋಟೆ, ಗದಗ, ಧಾರವಾಡ, ಬೀದರ್, ರಾಯಚೂರು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಮಂಡ್ಯ, ಮೈಸೂರು ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಗರಿಷ್ಠ 28 ಡಿಗ್ರಿ, ಕನಿಷ್ಠ 17 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗ್ತಾ ಇದೆ. ಹಾಗೇನೆ ದಕ್ಷಿಣ ಭಾರತದಲ್ಲಿನ ಪ್ರಮುಖ ನಗರಗಳ ಉಷ್ಣಾಂಶವನ್ನು ನಾವು ಗಮನಿಸಿದ್ರೆ ಚೆನ್ನೈಯಲ್ಲಿ ಗರಿಷ್ಠ 28 ಡಿಗ್ರಿ, ಕನಿಷ್ಠ 23 ಡಿಗ್ರಿ, ವಿಶಾಖಪಟ್ಟಣಂನಲ್ಲಿ 28 ಡಿಗ್ರಿ ಗರಿಷ್ಠ ಹಾಗೂ 21 ಡಿಗ್ರಿ ಕನಿಷ್ಠ ದಾಖಲಾಗ್ತಾ ಇದೆ. ಹೈದರಾಬಾದಲ್ಲಿ ಗರಿಷ್ಠ 26 ಡಿಗ್ರಿ ದಾಖಲಾದ್ರೆ ಕನಿಷ್ಠ 14 ಡಿಗ್ರಿಗೆ ಕುಸಿತ ಕಾಣ್ತಾ ಇದೆ. ಸೊ ಈ ಬಾರಿಯ ಚಳಿ ದಕ್ಷಿಣ ಭಾರತವನ್ನು ಕೂಡ ಏನು ಬಿಡ್ತಾ ಇಲ್ಲ. ಇನ್ನು ಗೆಳೆಯರೆ, ಎಲ್ಲೋ ಆಗುವ ಹವಾಮಾನ ಬದಲಾವಣೆಗಳು ನಮಗೇನು ಸಮಸ್ಯೆ ಮಾಡುತ್ತವೆ ಅಂತ ನಾವು ಅಂದುಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಸಹಸ್ರಾರು ಕಿಲೋಮೀಟರ್ಗಳ ದೂರದಿಂದ ಬರೋ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತಂದ್ರೆ ಇಲ್ಲಾಗ್ತಾ ಇರೋ ಹವಾಮಾನ ಬದಲಾವಣೆ ಮತ್ತೆಲ್ಲೋ ಒಂದು ಕಡೆ ಇನ್ನಷ್ಟು ಸಮಸ್ಯೆಯನ್ನು ಉಂಟು ಮಾಡಲೇಬೇಕಲ್ವಾ. ಸೊ ಸದ್ಯಕ್ಕೆ ಉತ್ತರ ಭಾರತ ಇನ್ನೊಂದು ವಾರಗಳ ಕಾಲ ಫ್ರೀಸ್ ಆಗಿರುತ್ತೆ. ಈ ಚಳಿ ಜನವರಿ 10ರವರೆಗೆ ಹೀಗೆ ಮುಂದುವರಿಯುತ್ತೆ. ಆ ನಂತರ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ತನ್ನ ಶಕ್ತಿಯನ್ನು ಕಳ್ಕೊಳ್ಳಲಿದೆ ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಕಳೆದ ವರ್ಷ ಈ ಲೆಕ್ಕಾಚಾರ ಕೂಡ ಉಲ್ಟಾಗಿತ್ತು. ಹೀಗಾಗಿ ಅಲ್ಲಿ ಚಳಿ ಜನವರಿ ಕೊನೆಯವರೆಗೆ ಹೀಗೆ ಮುಂದುವರಿಯುತ್ತಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇವೆ. ಇದು ಗೆಳೆಯರೆ, ದೆಹಲಿ ಹಾಗೂ ಉತ್ತರ ಭಾರತದ ರಾಜ್ಯಗಳನ್ನು ಕಾಡ್ತಾ ಇರೋ ಅಪಾರ ಚಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.